ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಘವೇಂದ್ರ ಎಜುಕೇಷನ್ ಚಾನಲ್ಗೆ ಸ್ವಾಗತ. 2019 ಪ್ರಶ್ನೆ ಪತ್ರಿಕೆ ಪೇಪರ್ ಸೆಕೆಂಡ್ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳು ನೋಡೋಣ. ಇದು ಮುಂದುವರಿದ ಭಾಗ 2. 98ನೆಯ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಆಪ್ಷನ್ ಎ, ಇವರು ಈಗಿನ ಮೈಸೂರು ಅರಮನೆಯನ್ನು 1910ರಲ್ಲಿ ಪೂರ್ಣಗೊಳಿಸಿದರು. ಆಪ್ಷನ್ ಬಿ, KRS ಅಣೆಕಟ್ಟನ್ನು ನಿರ್ಮಾಣ ಮಾಡಿಸುವ ಮೂಲಕ ಸಂಸ್ಥಾನದಲ್ಲಿ ಕೃಷಿ ಅಭಿವೃದ್ಧಿ ಪಡಿಸಿದರು. ಆಪ್ಷನ್ ಸಿ, 1911ರಲ್ಲಿ ಮೈಸೂರು ಸಂಸತ್ ಅಭ್ಯುದಯ ಪರಿಷತ್ತನ್ನು ಸ್ಥಾಪಿಸಿದರು. ಆಪ್ಷನ್ ಡಿ, ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತಾಧಿಕಾರ ನೀಡಲು ಅನುವು ಮಾಡಿದರು. ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು. ಆಪ್ಷನ್ 1, 10ನೇ ಚಾಮರಾಜ ಒಡೆಯರ್. ಆಪ್ಷನ್ 2, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆಪ್ಷನ್ 3, ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಆಪ್ಷನ್ 4, ಜಯ ಚಾಮರಾಜ ಒಡೆಯರ್. ಸರಿಯಾದ ಉತ್ತರ ಆಪ್ಷನ್ 2, ನಾಲ್ವಡಿ ಕೃಷ್ಣರಾಜ ಒಡೆಯರ್. 99ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. ಆಪ್ಷನ್ 1, ಬದರಿ ಜ್ಯೋತಿರ್ ಪೀಠ. ಆಪ್ಷನ್ 2, ದ್ವಾರಕ ಗೋವರ್ಧನ ಪೀಠ. ಆಪ್ಷನ್ 3, ಕಂಚಿ ಕಾಳಿಕಾ ಪೀಠ. ಆಪ್ಷನ್ 4, ಪುರಿ ಕಾಮಕೋಟಿ ಪೀಠ. ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಹೇಳಿದರೆ ಆಪ್ಷನ್ 1, ಬದರಿ ಜ್ಯೋತಿರ್ಪೀಠ. ಶಂಕರಾಚಾರ್ಯರು ಸ್ಥಾಪಿಸಿರುವಂತಹ ಪೀಠಗಳಿವು. 4 ಪೀಠಗಳನ್ನು ಸ್ಥಾಪಿಸ್ತಾರೆ. ದ್ವಾರಕದಲ್ಲಿ ಕಾಳಿಕಾ ಪೀಠವನ್ನು ಸ್ಥಾಪಿಸ್ತಾರೆ. ಕಂಚಿಯಲ್ಲಿ ಅಥವಾ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸ್ತಾರೆ. ಪುರಿಯಲ್ಲಿ ಗೋವರ್ಧನ ಪೀಠವನ್ನು ಸ್ಥಾಪಿಸ್ತಾರೆ. ಶಂಕರಾಚಾರ್ಯವರು 4 ಪೀಠಗಳನ್ನು ಸ್ಥಾಪಿಸ್ತಾರೆ. ಬದರಿಯಲ್ಲಿ ಜ್ಯೋತಿರ್ಪೀಠ, ದ್ವಾರಕದಲ್ಲಿ ಕಾಳಿಕಾ ಪೀಠ, ಶೃಂಗೇರಿಯಲ್ಲಿ ಶಾರದಾ ಪೀಠ, ಪುರಿಯಲ್ಲಿ ಗೋವರ್ಧನ ಪೀಠವನ್ನು ಸ್ಥಾಪಿಸ್ತಾರೆ. 100ನೆಯ ಪ್ರಶ್ನೆ, ಚಿತ್ತೋಡ್ಗಢದ ಪ್ರಖ್ಯಾತ ವಿಜಯ ಸ್ತಂಭ ಇವರ ಕಾಲದಲ್ಲಿ ನಿರ್ಮಾಣವಾಯಿತು. ಆಪ್ಷನ್ 1, ಪಾಲರು. ಆಪ್ಷನ್ 2, ಚೌಹಾಣರು. ಆಪ್ಷನ್ 3, ಗೋಹಿಯರರು. ಆಪ್ಷನ್ 4, ಪ್ರತ್ಯಹಾರರು. ಸರಿಯಾದ ಉತ್ತರ ಆಪ್ಷನ್ 3, ಗೋಹಿಯರರು. 111ನೆಯ ಪ್ರಶ್ನೆ, ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡಿದವರು. ಆಪ್ಷನ್ 1, ವಿಲಿಯಂ ಜೋನ್ಸ್. ಆಪ್ಷನ್ 2, ಮ್ಯಾಕ್ಸ್ ಮುಲ್ಲರ್. ಆಪ್ಷನ್ 3, ಆರ್ ಶ್ಯಾಮಶಾಸ್ತ್ರಿ. ಆಪ್ಷನ್ 4, ಚಾರ್ಲ್ಸ್ ಬೇಡನ್. ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡಿದವರು ಆಪ್ಷನ್ 4, ಚಾರ್ಲ್ಸ್ ಬೇಡನ್ ಅವರು ಪತ್ತೆಯನ್ನು ಮಾಡಿದರು. 107ನೆಯ ಪ್ರಶ್ನೆ, ಮೊದಲನೇ ಕರ್ಕಾಟಕ ಯುದ್ಧವು ಈ ಒಪ್ಪಂದದ ಮೂಲಕ ಕೊನೆಗೊಂಡಿತು. ಆಪ್ಷನ್ 1, ಎಕ್ಸಲ ಚಾಪಲ ಒಪ್ಪಂದ. ಆಪ್ಷನ್ 2, ಪಾಂಡಿಚೇರಿ ಒಪ್ಪಂದ. ಆಪ್ಷನ್ 3, ಪ್ಯಾರಿಸ್ ಒಪ್ಪಂದ. ಆಪ್ಷನ್ 4, ಮದ್ರಾಸ್ ಒಪ್ಪಂದ. ಸರಿಯಾದ ಉತ್ತರ ಆಪ್ಷನ್ 1, ಎಕ್ಸಲ ಚಾಪಲ ಒಪ್ಪಂದ. ಮೊದಲನೇ ಕರ್ಕಾಟಕ ಯುದ್ಧವು 1776ರಿಂದ 48ರವರೆಗೆ 1746ರಿಂದ 48ರವರೆಗೆ. 102ನೆಯ ಪ್ರಶ್ನೆ, ಮೊದಲನೇ ಕರ್ನಾಟಿಕ್ ಯುದ್ಧವು ಈ ಒಪ್ಪಂದದ ಮೂಲಕ ಕೊನೆಗೊಂಡಿತು. ಆಪ್ಷನ್ 1, ಎಕ್ಸಲ ಚಾಪಲ ಒಪ್ಪಂದ. ಆಪ್ಷನ್ 2, ಪಾಂಡಿಚೇರಿ ಒಪ್ಪಂದ. ಆಪ್ಷನ್ 3, ಪ್ಯಾರಿಸ್ ಒಪ್ಪಂದ. ಆಪ್ಷನ್ 4, ಮದ್ರಾಸ್ ಒಪ್ಪಂದ. ಸರಿಯಾದ ಉತ್ತರ ಆಪ್ಷನ್ 1, ಎಕ್ಸಲ ಚಾಪಲ ಒಪ್ಪಂದ. ಮೊದಲನೇ ಕರ್ಕಾಟಕ ಯುದ್ಧವು 1746ರಿಂದ 1748ರವರೆಗೆ ನಡೆಯುತ್ತೆ. ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು ಅಂದರೆ ಎಕ್ಸಲ ಚಾಪಲ ಒಪ್ಪಂದದಿಂದ. ಮೂರನೇ ಕರ್ನಾಟಕ ಯುದ್ಧ 1758ರಿಂದ 1766ರವರೆಗೆ ನಡೆಯುತ್ತೆ. ಎರಡನೆಯ ಕರ್ನಾಟಕ ಯುದ್ಧ 1749ರಿಂದ 1754ರವರೆಗೆ ನಡೆಯುತ್ತೆ. ಎರಡನೇ ಕರ್ನಾಟಕ ಯುದ್ಧವು ಕೊನೆಗೊಳ್ಳುವಂಥದ್ದು ಪಾಂಡಿಚೇರಿ ಒಪ್ಪಂದದ ಮೂಲಕ. ಮೂರನೇ ಕರ್ನಾಟಕ ಯುದ್ಧವು ಕೊನೆಗೊಳ್ಳುವಂಥದ್ದು ಯಾವ ಒಪ್ಪಂದದ ಮೂಲಕ ಅಂದರೆ ಪ್ಯಾರಿಸ್ ಒಪ್ಪಂದದ ಮೂಲಕ. 103ನೆಯ ಪ್ರಶ್ನೆ, ರೈತವಾರಿ ಪದ್ಧತಿಯನ್ನು ಬರಮಹಲ ಪ್ರಾಂತ್ಯದಲ್ಲಿ ಮೊದಲಿಗೆ ಜಾರಿಗೊಳಿಸಿದವರು. ಆಪ್ಷನ್ 1, ಆರ್.ಎಂ. ಬರ್ಡ್. ಆಪ್ಷನ್ 2, ಜೇಮ್ಸ್ ಥಾಮ್ಸನ್. ಆಪ್ಷನ್ 3, ಅಲೆಕ್ಸಾಂಡರ್ ರೀಡ್. ಆಪ್ಷನ್ 4, ಲಾರ್ಡ್ ವಿಲಿಸ್ಲಿ. ಸರಿಯಾದ ಉತ್ತರ ಆಪ್ಷನ್ 2, ಜೇಮ್ಸ್ ಥಾಮ್ಸನ್. ಇವರು ರೈತವಾರಿ ಪದ್ಧತಿಯನ್ನು ಮೊದಲಿಗೆ ಜಾರಿಗೊಳಿಸ್ತಾರೆ 1820ರಲ್ಲಿ.
104ನೇ ಪ್ರಶ್ನೆ, ಇವುಗಳಲ್ಲಿ ಮಂದಗಾಮಿ ನಾಯಕರ ಸರಿಯಾದ ಗುಂಪು. ಆಪ್ಷನ್ 1 ಎಂ.ಜಿ. ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಅರಬಿಂದೋ ಘೋಷ್, ರಾಜ್ಗುರು. ಆಪ್ಷನ್ 2 ಎಂ.ಜಿ. ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ. ಆಪ್ಷನ್ 3 ಅರಬಿಂದೋ ಘೋಷ್, ರಾಜ್ಗುರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್. ಆಪ್ಷನ್ 4 ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್, ಲಾಲ್ ಲಜಪತ ರಾಯ್, ಅರಬಿಂದೋ ಘೋಷ್. ಸರಿಯಾದ ಉತ್ತರ ಆಪ್ಷನ್ 2 ಎಂ.ಜಿ. ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ. 105ನೇ ಪ್ರಶ್ನೆ, 1893ರಲ್ಲಿ ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದ ನೆಟಲ್ಗೆ ಹೋಗಲು ಕಾರಣವೇನೆಂದರೆ? ಆಪ್ಷನ್ 1 ವರ್ಣಭೇದ ನೀತಿಯ ವಿರುದ್ಧ ಹೋರಾಡಲು. ಆಪ್ಷನ್ 2 ದಕ್ಷಿಣ ಆಫ್ರಿಕಾದ ಜನರ ನೆರವು ಪಡೆಯಲು. ಆಪ್ಷನ್ 3 ನೆಲ್ಸನ್ ಮಂಡೇಲಾ ಅವರನ್ನು ಭೇಟಿ ಮಾಡಲು. ಆಪ್ಷನ್ 4 ದಾದಾ ಅಬ್ದುಲ್ ಮತ್ತು ಕಂಪನಿಯ ವಕಾಲತ್ತು ವಹಿಸಲು. ಸರಿಯಾದ ಉತ್ತರ ಆಪ್ಷನ್ 4 ದಾದಾ ಅಬ್ದುಲ್ ಮತ್ತು ಕಂಪನಿಯ ವಕಾಲತ್ತು ವಹಿಸಲು. 106ನೇ ಪ್ರಶ್ನೆ, ಪೃಥ್ವಿಯ ಆಕಾರವು ಇದರಿಂದ ನಿರ್ಧರಿಸಲ್ಪಡುತ್ತದೆ. ಆಪ್ಷನ್ 1 ದೈನಂದಿನ ಚಲನೆಯ ವೇಗಗಳಿಂದ. ಆಪ್ಷನ್ 2 ಸಮಭಾಜಕ ವೃತ್ತದ ವ್ಯಾಸದಿಂದ. ಆಪ್ಷನ್ 3 ಸಮಭಾಜಕ ವೃತ್ತ ಮತ್ತು ಧ್ರುವೀಯ ವ್ಯಾಸಗಳೆರಡರಿಂದ. ಆಪ್ಷನ್ 4 ಕಕ್ಷಾ ಚಲನೆಯಿಂದ. ಸರಿಯಾದ ಉತ್ತರ ಆಪ್ಷನ್ 3 ಸಮಭಾಜಕ ವೃತ್ತ ಮತ್ತು ಧ್ರುವೀಯ ವ್ಯಾಸಗಳೆರಡರಿಂದ. ಉಳಿದ ಭಾಗವನ್ನು ಮುಂದಿನ ಸೆಕ್ಷನ್ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.